ಏನು ಹೇಳಕ್ಕೆ ನೀವ ಹೆಚ್ಚು ಕಮ್ಮಿ ಅನ್ನಬಾರದಂದ್ರೆ ಶಕ್ತಿ ಸಂಪನ್ನ ಜೋಡಲ್ಲ ಅಂತ ಹೇಳ್ತಾನಿಲ್ಲ. ಶಕ್ತಿ ಪರಮಾತ್ಮನ ಜೋಡಲ್ಲ ಅಂತ ಹೇಳಕ್ಕೆ ಸುದ್ದಿ ತಂದಾರ. ನಿಮ್ಮ ದ್ರೌಪದಿ ದೇವಿ ದೊಡ್ಡಕ್ಕಿದ್ರು ಅಂದ್ರೆ ದುರ್ಗವು ಜಾಮವು ಲಕ್ಕವು ಲಗ್ನವು ಕಂಟೆಗೆ ಕರೆಯವ ಈ ಹೆಣ್ಣರೆಯಲ್ಲ ಎಲ್ಲಿ ಹೋಗಿತ್ತು ಸೀರಿ ಕೊಡಬೇಕಾಗಿತ್ತು ದುಶ್ಯಾಸನ ಸೆಳೆಯುವಾಗ ನಮ್ಮ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನಂದ್ರೆ ಕೃಷ್ಣ ಬಹಳ ದೊಡ್ಡವ ಅಂತ ಹೇಳತ್ಯಾರ. ಅದ ಕಮಿಟಿ ಅವ್ರು ಹೇಳ್ಯಾರ ಬಹಳ ಮಾತಾಗಿರಬಾರ್ದು ಪದ್ಯದೊಳಗೆ ಹೋಗಿರ್ಬೇಕಂತ ಹೇಳ್ಯಾರ. ಕೃಷ್ಣ ದೇವ ದೊಡ್ಡವ ನಮ್ಮ ಮೇಲಾಗಿ ದೇವ ಸತ್ಯದ ಹೇಳಕ್ಕೆ ಅಂದ್ರೆ ನಿಂತ ಭಾಷಣ ಮಾಡಿದ್ರ ಪದ್ಯದೊಳಗೆ ಏದೋ ಕಣದವರು ಏನೇನ ಸೌರೇ ಸಾರಿ ಹೇಳುವೆ ನಿಂತ ಮಂಡ್ಯಾಗ ಒಟ್ಟ ದೇವರಿಗೆ ಮಾತ್ರ ಮರಣ ಎಲ್ಲ ಅಂದಿ ಎದುರಾಗ ದೇವರ ಒಟ್ಟ ಸತ್ತಿಲ್ಲಂದೆ ತಮ್ಮ ಭೂಮಿ ನನಗ ಹೇಳ್ತೀಗ ಇದರದಗದ ಬ್ಯಾರೆ ದೇವ ಸತ್ತದ ಸುದ್ದಿ ತಗದ ಕೊಡುವೆ ಕೇಳೋ ಒಟ್ಟ ನನಗೆ ಮಾತ್ರ ಮಾಡಬೇಡಪ್ಪ. ಒಂದಿನ ದ್ವಾಪ ಯುಗದ
ಸಮಯದೊಳಗ ಆ ಕೃಷ್ಣ ಇದ್ದ ಕೇಳಿಯಾಗ ಅಡವಿಯ ಒಂದು ಗಿಡದ ಹೊಟ್ಟೆಗ ಉದ್ದ ಕಾಲ ಮಾಡಿ ಇವರು ಕೃಷ್ಣ ಮಾತ್ರ ಮನೆಗೆ ಹೇಳಿ ಬಿಸಿಲ ಮಾತ್ರ ಬಿದ್ದಿರ್ತಪ್ಪ ಪಾದಿನ ಮ್ಯಾಗ ಅದೇ ಅಡವ್ಯಾಗ ಒಬ್ಬ ಜಾತಿ ಆಡ್ಬೇಕಂತ ಆವಾಗ ಬ್ಯಾಟಿ ಆಡ್ಬೇಕಂತ ಬ್ಯಾಡ ಹಾದ ನನಗೆ ಏ ಬ್ಯಾಡ ಹಾದ ಹೋಗುವಾಗ ಅವನ ನೆಲದ ಬಿತ್ತ ಆ ಬ್ಯಾಡ ನೆಲದ ಬಿತ್ತ ಕೇಳಿ ಕಾಲಿನ ಅಲ್ಲಿ ಒಂದು ಮಾತ್ರ ಸೂಚತೆ ಕೇಳಿ ಅವಾಗ ಕೃಷ್ಣನ ಅಂಗದೊಳಗ ಒಂದು ಪಪ್ಪ ಹೊಳೆಯತ್ತೆ ಹೊಳಿ ಬಿಸಿಲಿ ಮಾತ್ರ ಹೊಳೆಯತ್ತಿತ್ತು ಆಗಿನ ಗಳಿಗಾಗ ಆ ಹೊಳೆದು ಮಾತ್ರ ಬಿತ್ತ ಕೇಳಿ ಬ್ಯಾಡನ ಕೈಯಾಗ ಯಾವ ಪ್ರಾಣಿ ಐತಿ ಅಂತ ತಿಳಿದು ತನ್ನ ಮನದಾಗ ಏ ನನಗ ಬ್ಯಾಟಿ ಸಿಕ್ಕಿತ್ತಂತ ವಿಚಾರ ಮಾತ್ರ ಮಾಡಿಲ್ಲ ಗಿಡದ ಮರಿಗೆ ನಿಂತ ಬಾಣ ಬಿಟ್ಟ ಕೇಳಿ ಆ ಬಾಣ ಹೋಗಿ ನಟಿತ ಕೃಷ್ಣ ಕೃಷ್ಣನ ಅಂಗದೊಳಗ ಬಾಣ ಮಾತ್ರ ನಟ್ಟ ಅದೇ ಜಾಗದ ಮ್ಯಾಗ ಕೃಷ್ಣನ ಮರಣ ಆಗ್ಯದವಾಗ ಇವರ ಗಂಡ ಹಾಡ್ತಾರೆ ಹೇಳ್ತಾರಪ್ಪ ಸತ್ತಿಲಿರುವಾಗ ನಿಮ್ಮ ಕೃಷ್ಣದಿಂದ ಸತ್ತ ಒಬ್ಬ ಬ್ಯಾಡ ಕೈಯಾಗ ಏದೋ ದ್ರೌಪದನ ಸುದ್ದಿನಾಗ ಹೇಳಕ್ಕೆ ಏ ಸೀರೆ ಮಾತ್ರ ಕೊಟ್ಟ ನಂದಿ ದ್ರೌಪದ ದೇವಿ ಆಗ ಹೆಣ್ಣ ದೇವರ ಎಲ್ಲಿ ಹೋಗಿದ್ರು ಕೃಷ್ಣ ಸೀರೆ ಬಿಟ್ಟನಂದ್ರ ದೊಡ್ಡ ಮಕ್ಕ ಅಂತಿನ ಕೃಷ್ಣ ಸೀರೆ ಬಿಡಬೇಕಾದ್ರ ಹಂಗ ಬಿಟ್ಟಿಲ್ಲ ಜಗದಾಗ ಎಂದ ಒಬ್ಬರು ಸೀರೆ ಕೊಟ್ಟ ದ್ರೌಪದ ದೇವಿ ಆವಾರ ನಿಮ್ಮ ದುರೋ ಸೃಷ್ಟಿ ಜನ ಮಾಡಿದ ಹೊಳೆಯ ನೀರ ಕೇಳಿ ಹೊಳೆಯ ನೀರಾಗ ಏ ಜಲಕ ಮಾತ್ರ ಮಾಡಿದ ಕರೆ ಬದಲ ಒಂದು ಬ್ಯಾರೆ ಏ ಅವನ ಕೈಪ ಹರ್ಕೊಂಡು ಹೋಗಿತ್ತ ಒಳಗೆ ಒಟ್ಟ ದಿಗಂಬರಾಗಿ ಕೊಟ್ಟಿದ್ದಪ್ಪ ಒಳಗೆ ದ್ರೌಪದಿಯ ತೆಗೆದಾನ ಗೆಳತ್ಯಾರ ಕಳಕೊಂಡ ಏ ಅದೇ ನದಿ ಜಲಕ್ಕೆ ಹೋಗಿ ನಿಂತಾಳ ದೊಡ್ಡ ಮಹಾತ್ಮರನ್ನ ನೋಡ್ತಾಳಪ್ಪ ನೀರಿನ ಕಾಲ ಬಿಟ್ಟು ಆಶೀರ್ವಾದ ತಗೋಬೇಕಂದ ಏ ಬಾಳೋ ತನಕ ಅಲ್ಲೇ ನೀರಿನ ದಂಡೆಗ ನಿಂತಿಲ್ಲ ಏ ಗುರು ಸೃಷ್ಟಿ ಎದ್ದ ಬರುವಲ್ಲ ನೀರಿನ ಯಾಕ ಬರ್ತಾನಪ್ಪ ಪಕ್ಕ ದಿಗಂಬರಿ ಆಗಿ ನೀರಂದ ಹೊರಗೆ ಬಂದ ಮಾನಯುಗ ಹೋಗಬೇಕು ತನ್ನ ಶರೀರ ಮೇಲಿನ ಮೋಹ ಬಿಟ್ಟ ಹೀರ ನಾವ
ಕೈಪ ಗಪ್ಪ ಆಗ್ಯವ ನೀರಿನ ಒಳಗ ಮ್ಯಾಲ ಎದ್ದದವ್ರ ಪರಿಸ್ಥಿತಿ ತಾಯಿ ಎಲ್ಲವ ನನಗ ಎಷ್ಟ ಕೇಳಿ ದ್ರೌಪದೇವಿ ಒಂದರ ಮಾಡತಾಳು ಹುಟ್ಟಿರುವಂತ ಸೀರೆ ಹರದ ಬಿಟ್ಟಳೆ ಅದನ್ನ ಕೈಪ ಮಾಡಿ ಕಟ್ಕೊಂಡು ಬಂದ ನಿಂತು ಕೈಪ ಮಾಡಿ ಕೊಟ್ಟ ಬಂದ ನೀರಿನ ಹೊರಗ ಬಂದ ಒಂದ ಮಾತ ಮಾತ್ರ ಹೇಳನಪ್ಪ ದ್ರೌಪದ ದೇವಿಗ ಸೋತಿ ಸೀರೆ ಕೊಟ್ಟ ನನ್ನ ಮಾನ ಕಾದಿ ಅನ್ಯಾಗ ಒಂದ ಕೋಟಿಯಾಗಿ ಮಾನ ಕಾಯಿ ಅಂದಳ ಆವಾಗ ಏನ ಕೊಟ್ಟ ಸೀರೆ ನನಗ ಬಳ್ಳಿ ನೀನು ಕೂಡ ನಿಮ್ಮ ಅಪ್ಪನ ಗಂಟ ಏನ ಕೊಟ್ಟರ ನನಗ ಇವ್ರ ನನ್ನ ಸೀರೆ ಕೊಟ್ಟರೆ ಕೇಳು ತಮ್ಮ ನಿಮ್ಮ ಅಪ್ಪಗ ಏನಿಗೆ ಬಂದದ ಸುದ್ದಿ ಸೀರೆ ಕೊಡಬೇಕಾದ್ರೆ ಹಂಗ ಕೊಟ್ಟಿಲ್ಲ ಹೌದು ಮತ್ತು ದುರ್ವಾಸ ಕೃಷಿ ಕುಚಿತ್ರ ಒಳಗೆ ನೀರಾಗ ಅವಾಗ ಈಗಿನ ಈಗ ಕೊಡಬೇಕಾಗಿತ್ತು ಒಳಗೆ ಹೌದು ಹೋಗಿ ಕೊಡಬೇಕಾಗಿತ್ತಲ್ಲ ನಾವು ಚೋಟಿ ಸೀರೆ ಪಟ್ಟ ನೋಡ ಅವಾಗ ಮಾತು ಹೇಳವ ಏನಂತವ ಒಂದು ಚೋಟಿ ಸೀರೆ ಪಟ್ಟ ನನ್ನ ಮಾನ ನೀಕಾದಿ ಅಂದ್ರೆ ಹೌದು ನಿನ್ನ ಮಾನ ಹೋಗುವಾಗ ಏನಾಗ್ತಿತ್ತು ಇದ ಒಂದು ಚೋಟಿ ಸೀರೆ ಹೋಗಿ ಒಂದು ಕೋಟೆ ನಿನ್ನ ಮಾನ ಕಾಯ್ದ ಆಶೀರ್ವಾದ ಮಾಡಿದ ಹೌದು ಹೌದು ಮತ್ತೆ ಪರಮಾತ್ಮ ದೊಡ್ಡಾಗಿದ್ದಲ್ಲ ಹಾ ಕೊಟ್ಟವ್ರ ಕೊಡಬೇಕಾಗಿತ್ತು ದುರ್ವಾಸ ಕೃಷಿ ಸೀರೆ ಅಲ್ಲೇ ಕೊಟ್ಟಂತಂಗಿ ಕೊಡ್ಲಾಕ ಹೊರಾಗಿಲ್ಲ ಇವರು 5 ಮಂದಿ ದ್ರೌಪದಿಗಳು ಎಲ್ಲರೂ ನದಿ ಸ್ಥಾನಕ್ಕೆ ಹೋಗಿದ್ವು ಅವರು ಅರಿವಿ ಹೊರಗಿಟ್ಟು ಜಳಕ ಮಾಡ್ತಾರೆ ಹೆಣ್ಣುಗಳು 5 ಮಂದಿ ಇವರು ಕೆಟ್ಟು ಬಂದ ಪರಮಾತ್ಮ ಏನ್ ಮಾಡ್ತಾನೋ ಕೊಳಲು ಓದಿದಪ್ಪ ಇವು ಎಲ್ಲ ಸೀರೆ ತಗೊಂಡು ಕಾದು ಹೋಗ್ಯಾರ ಸೀರೆ ಕದ್ದು ಹೋಗ್ಯಾನ ಕೊಳಲು ಓದಂದ್ರೆ ಸೀರೆ ಹೋಗಿರುವಂತ ಅಂತ ಹೇಳಿ ಹೇಳಿದ್ರ ವಿಚಾರ ಮಾಡಿ ಹೇಳ್ರಿ ನಮ್ಮ ಕಡೆ ಪದ್ಧತಿ ಹೆಂಗ್ರಿ ಹೆಣ್ಮಕ್ಳು ಜಳಕ ಮಾಡತ್ತಂದ್ರೆ ಗಣಮಾಗ ಕೆಳಗೆ ಚೆಂದ ಹಾಕಿ ಹೋಗ್ತಾನ ಒಂದೇ ಪದ್ಧತಿ ಹೌದು ಏನಂದ್ರೆ ಜಳಕ ಮಾಡಿ ಮುಗಿಸೋದಕ್ಕ ದೂರದಿಂದ ಇದೆ ಎರಡನೇ ಪದ್ಧತಿ ಹೌದು ಹೌದು ಬಹುಶಃ ಕನ್ನಡ ಕಾಣ್ತದ್ರಿ ಹೆಂಗ್ರಿ ಗಂಡಸರು ಜಳಕ ಮಾಡಿದ್ರೆ ದೊಡ್ಡ ಹೋಗಿ ಚೆತ್ತ ಇದ್ದಂಗೆ ಕಾಣ್ತಾರೆ ಗಂಡ ಇವಾಗ ಏ ಜಳಕ ಹೆಣ್ಮಕ್ಳು ಮಾಡತ್ಯಾರ ಹೌದು ನಿಮಗೆ ಹೋಗುವ ಅಲ್ಲಿ ಬಾಗಿ ಅಂತ ತಂದು ಹಾಕಿದ್ರು ಇಲ್ಲ ಇಂಥ ಚಟ ಬಿಡುವುದಿಲ್ಲ ಅದಕ್ಕೆ ಇರುವಾಗ ಹೇಳಿ ಮತ್ತೆ ಅವ್ರಿ ಏ ಕಾಲ ಅಂತ ನೋಡ್ತಾಗ್ಯಾರ ಹೋಗ್ತಾನ ಹಾ ಏಕೆಲ್ಲ ನೀವು ನೋಡ್ಬೇಕು ಹೇಳ್ತಂದ್ರೆ ನಾವು ಹೊರಗಿಲ್ಲ ಯಾವ ಹಾಕ್ತಾರೆ ನಾವು ಹೌದು ಅದಕ್ಕೆ ಅದಕ್ಕೆ ಏನಾಯ್ತು ಅದಕ್ಕೆ ಏನಾಯ್ತು ಏಕಲ್ಲ ಅಂತ ಲೋಕ ಆಗ್ಯಾರ ಹೌದು ಹೌದು ಏಕಲ್ಲ ಹಜಾರ್ ನಾಮ ಹೌದು ಸಿದ್ದರಾಮೇಶ್ವರನು ನೀನ ಅಲ್ಲಾನು ನೀನ ಹಾ ಪರಮಾತ್ಮನು ನೀನ ಪರಮಾತ್ಮನು ನೀನ ಅಲ್ಲಾನು ನೀನ ಎಲ್ಲಾನು ನೀನ ಆದ್ರೆ ಜರ ಒಂದು ಸಮಸ್ಯೆ ಬರ್ತದೆ ಇದ್ರೊಳಗೆ ಹೆಂಗ್ರಿ ಪರಮಾತ್ಮನು ನೀನ ಹೌದು ಅಲ್ಲಾನು ನೀನ ಹೌದು ಒಟ್ಟು ದೇವರೊಬ್ಬ ನಾಮ ಅಂತ ಹೇಳಿ ಹೌದು ಹೌದು ಈಗ ಪರಮಾತ್ಮನು ನೀನ ಅಲ್ಲಾನು ನೀನ ಅಂತ ಹೇಳಿ ಹೌದು ಒಬ್ಬ ದೇವರಿಗಂದ್ರೆ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತ ಜಗತ್ತಿನೊಳಗೆ ಹೌದು ಒಂದೇ ದೇವರಿಗೆ ಪೂಜೆ ಆಗಬೇಕು ಒಂದೇ ತರ ಆಗಬೇಕಾಗಿತ್ತ ಒಂದೇ ತರನ ಆಗ್ಬೇಕು ಈಗ ಅಲ್ಲನ ಪೂಜೆನ ಬೇರೆ ಹೌದು ಪರಮಾತ್ಮನ ಪೂಜೆನ ಬೇರೆ ನೀನ ಹೇಳಿ ಏಕಲ್ಲ ಹಜಾರ್ ನಾಮ ಹೌದು ಹೌದು ದೇವ್ರಿದಾವ ಒಬ್ಬನ ಹೌದ್ರಿ ದೇವ್ರ ಒಬ್ಬ ಇತ್ತಂದ್ರ ಪರಮಾತ್ಮನ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಟೆ ಬಡಿಬೇಕ ಹೌದ್ರಿ 3 ಬಟ್ಟಿ ಹಚ್ಚಬೇಕ ಹೌದ್ರಿ 3 ಬಿಲ್ವ ಪತ್ರಿ ಬೇಕ ಕೈ ಮ್ಯಾಲ ಕೂತ್ಕೋಬೇಕ ಏನ ಇದು ಪರಮಾತ್ಮನ ಗುಡಿಯಾಗ ಹೋಗ್ಬೇಕಾದ್ರೆ ಹೌದ್ರಿ ಇನ್ನು ಅಲ್ಲ ದರ್ಗಾದಾಗ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಬರೇ ನವಲೆಗರಿ ಪುಚ್ಚ ಆ ಅನ್ನೋದಿನಾಗ ಗದೀಪ ಅವ್ನ ಗಂಟಿನ ಬರೀ ಊರ್ ಹಾಕ್ತಾರ ಮತ್ತೆ ಎಲ್ಲಾ ದೇವರು ಒಂದೈತಂದ್ರ ಅಮ್ಮಗೆ ಕುಮಾರಸ್ವಾಮಿಲ್ಲ ಪರಮಾತ್ಮಗೆ ಕಳಿಸ್ತೀವಿ ದೇವ್ರ ಪರಕಾಗ್ಯಾವ ಭಕ್ತರ ಪರಕಾಗ್ಯಾವ ನೀ ಪರಕಾಗಿದ್ರು
ಎದಕ್ಕೆ ಎದಕ್ಕಪ್ಪ ಅಂದ್ರೆ ಇದಕ್ಕ ಬರೀ ನಿಂತು ಹೇಳುತ್ತಿ ಅಂತ ಹೇಳೋದಕ್ಕೆ ಅದಕ್ಕೆ ಏನು ಗತಿಗೊಂಡು ಯಾಕಾಗ್ಯದಪ್ಪ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಹಿರಿಯರ ಏನ್ ಮಾಡ್ತಾರೆ ತಂಗಿ ನಾಯಿ ಬಾಲ ಡಾಕ್ಟರ್ ಬಂದು ಹೌದಾ ಅದಕ್ಕೆ ನಳಿಗೆ ಹಾಕಿ ಸೀದಾ ಮಾಡ್ಬೇಕಂತ ಹೇಳಿ ಎಂತ ದಿವಸ ಅದಕ್ಕೊಂದು ನಳಿಗೆ ಹಾಕಿ ಬಿಟ್ಟು ನಾಯಿ ಬಾಡಿ ಹೌದು ನಾಯಿ ಬಾಡಿ ನಳಿಗೆ ಹಾಕಿ ಬಿಟ್ಟು ಖರೆ ಎಂಟು ದಿವಸ ನಳಿಗೆ ತಂದು ಅದೇನು ಸೀದಾ ಇದ್ದೀರಿ ಅದೇ ಚೀಲ ಗಣದ ಲಕ್ಷ್ಮಣಕ್ಕೆ ಮಾತು ಬಂತಾಗಿತ್ತು ಹೌದು ಹೌದು ಆಮೇಲಿನ ಎದರ್ಲೇನೆ ಬಡದ್ರ ಮಾತು ಹೋಳಿಗೆನೇ ಬಡದರಚ್ಚಿ ಮತ್ತೆ ಇದುವಲ್ಲ ಏನು ಹೇಳ್ತಾನೆ ಆಕೆ ವಾಟ್ನಿದ್ದರತ್ತ ಹೌದು ಪಂಚಿ ಕೂಡಿಸಿರತ್ತ ಕರ್ದ್ರತ್ತ ಕರೆಸಿರತ್ತಕಿನ ಕರೆಸಿರೋರು ಏನಂದಿರತ್ತ ಏನಂತೇವ ತಂಗಿ ಮತ್ತೆ ನನ್ನ ಗಂಡ ಸತ್ತ 10 ವರ್ಷ ಆಗೈತಿ ಮತ್ತೆ ಹಿಂಗೇನ ವಾದ ಕೇಳಬೇಕು ಹಿಂಗ ವಾಟ್ಲಿಗೆ ಹಾಕಿ ಹೌದು ಅಂದಲತ್ತ ಏನಂತ್ರಿ ಗಂಡ ಸತ್ರ ಏನಂತ ಊರಾಗ ಮನುಷ್ಯ ಸತ್ತ ಅಂದಲತ್ತಕಿ ಹಿಂಗ ಮಾಡಿ ಗಂಡಗಳಿಗೆಲ್ಲ ಹೇಳಕ್ಕ ಜಗ ಎಲ್ಲ ಕೆಡ್ಸೋರಿ ಮತ್ತೆ ನಿನ್ನಂತ ಒಂದು ಕಿಳಿಗೇಡಿನ ಇರ್ಬೇಕಂತ ನಾವು ಊರಾಗ ಹೌದು ಹೌದು ಹಾ ಮತ್ತೆ ಇವನು ನೋಡ್ರಿ ಹಾ ಹೆಣ್ಣಿಗಿಂತ 4 ತಿಂಗಳು ಇವಾಗ ಬಸರುವನಲ್ಲ ಏನು ಕೇಳಿದ್ರು ಇವ ಗಂಡ ಹೆಣ್ಮಕ್ಳಿಗಿಂತ 6 ತಿಂಗಳು ಏನಂದಾರ ಗೊತ್ತೇನ ಹಾ ಹಾ ಹೆಣ್ಣ ಮಗಳ 3 ತಿಂಗಳ ಬಸರಿದ್ರೆ ಗಂಡ ಮಗ ಗುಪ್ಪಿಂದ 6 ತಿಂಗಳ ಬಸರಪ್ಪ ಹೌದು ಹೌದು ಎದಕ್ಕೆ ಹ್ಞೂ ಅಲ್ಲಿ ತೆಗೆದು ಬೇರೆ ಆಗ್ಯದ ಯಾಕ್ರಿ ಇದು ಈ ಕಡೆ ಸುದ್ದಿ ಅಲ್ಲಿ ಪಂಚಿ ಕಡೆ ಸುದ್ದಿ ಅವ ಹೌದಾ ಶರೀರ ಆಟ ಹೌದು ಯಾಕೆ ಹೇಳು ಯಾಕ್ರಿ ಈ ಗಣಮಾನಗ ಯಾಕೆ ಬಸರು ಇರ್ತೀಯ ತಂದಾರಂದ್ರೆ ಹಾ 21 ವರ್ಷ ಪ್ರಾಯಕ್ಕೆ ಬಾಕ ಬಳಕೆ ಹೌದು ಆ ಏನು ಒಳಗೆ ಗುರುಗುಸಿ ಮಾಡ್ತದ ನೋಡಿ ಗಿರಿಗಿಚ್ಚಿ ದೊಡ್ಡ ದೊಡ್ಡ ಜಾತ್ರೆ ಹೆಣ್ಮಕ್ಳ ಮುದ್ದೊಂದು ಪೀಸ್ ಹೋದ್ರು ಹೌದು ಹೌದು ಅದು ಒಳಗೆ ಬಂದು ಜಮಾಗಳನ್ನ ಮಾಡ್ತದೆ ಅಟ್ ತೆಗೆದ ಹೌದಲ್ಲ ಉಪ್ಪು ಊಟ ಸೇರಿ ಗಪ್ಪ ಕುಂಡ್ರ ಕೂಡ ಹಂಗಿಲ್ಲ ಹೌದು ಅದೇನೆಲ್ಲ ಜಮಾ ಅಂತಂದ್ರನ ಹಾ ಹೊರಗಿನ ಕಡೆ ಹೆಣ್ಣು ಹುಡುಗಿಯಕ್ಕೆ ಚಾಲು ಮಾಡ್ತಾರೆ ನಿನಗೆ ಗಡಿ ಕಡಿದ್ಬಿಟ್ರೆ ಮಂದಿ ಮಗ ಎರೆ ಮಗ ಮಂದಿ ಬೇರೆ ಸಿಗದ ಮಂದಿ ಮನೆ ಹೋಗಿ ಕಾಗಾಳಿ ಮಾಡಿ ಬಡಿಸ್ಕೊಂಡು ಬಂದಿರ್ತ ಹೇಳಿ ಹೌದು ಹುಡುಕಿಯಾಡಿ ತಂದು ಗಂಟು ಹಾಕ್ತಾರ ಲಕ್ಷ್ಮಣ ನಿನಗೆ ಹಾಕ್ತಾರಲ್ಲ ಅದಕ್ಕೆ ಏನಂತಾರೆ ಕೈಗಳು 3 ತಿಂಗಳು ಆಗ ನಿಮ್ಮಲ್ಲಿ ನೆಟ್ಟು ಮಾಡಿರ್ತೈತಿ ಬರೀ ಅಲ್ಲಿಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಏನೂ ಇಲ್ಲ ಬರೀ ಒಂದು ನೀರಿನ ಆಕಾರ ಬಿದ್ದು ನಿಮ್ಮಲ್ಲಿ ನೆಟ್ಟು ಮಾಡಿರ್ತೈತಿ ಅದಕ್ಕೆ ಕೈಯ ಕಾಲ ಕಣ್ಣ ಮೂಗ ಆಗಿಲ್ಲ ಹೌದು ಅದೇ ಒಂದು ನೀರಿನ ಆಕಾರ ಬಿದ್ದು ಹೌದು ಹೆಣ್ಣಿನಲ್ಲಿ ಬಂದು ಯಾವಾಗ ಕುಡ್ಕೊತ್ರು ಕೂಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಹೌದು ಹಕ್ಕೊಂಡು ಅದ್ವೈತ ಶರೀರ ಆಗಕ್ಕೆ ಚಾಲು ಮಾಡ್ತಾರೆ ಹೌದು ಹೌದು ನೀರು ತೋಟಾಗಿದ್ರೆ ನಿನ್ನ 3 ತಿಂಗಳು ಅಗವೈತಿ ನಿಮ್ಮಲ್ಲಿ ಬೇಕಾಗಿರೋದು ಅಲ್ಲಿ ಸಾಮಾನ ಇಲ್ಲ ಏ ಹಂಗಾದ ಫ್ಯಾಕ್ಟ್ರಿ ಇಲ್ಲ ಹೊರಗೆ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಿಂತ ಮೊದಲ ಜೆರಾಕ್ಸ್ ಮಷೀನ್ ಇದಾಗಿತ್ತು ಒಳಗೆ ಹೌದು ಜೆರಾಕ್ಸ್ ಕಾಪಿ ಕೊಡೋದು ಈ ಕಡೆ ನಮ್ಮ ಚೀಸ್ಗಳು ಇವ್ನು ಕೊಡ್ತಾನ ಜೆರಾಕ್ಸ್ ಕಾಪಿ ಇಲ್ಲ ಇವ್ನು ಹ್ಯಾಂಗ ಇವ್ನು ಫ್ಯಾಕ್ಟ್ರಿನ ಮೂರ್ತಿ ಹಾಕಂದ್ರೆ ಮಧ್ಯ ಕೂಡ ಫ್ಯಾಕ್ಟ್ರಿ ಅದ ಇದು ಫ್ಯಾಕ್ಟ್ರಿ ಹಾಗ ಇದು ಏನಾಗ್ತದಪ್ಪ ಅಂದ್ರೆ ಎಲ್ಲ ನಾಣ್ಯದಾಗೈತಿ ನಾ ಮಾಡಿ ನಾ ದೊಡ್ಡ ಅಂತ ಹೇಳತ್ತೇನೆ ಅಂದ್ರೆ ಈಗ ಎಲ್ಲಿ ಬಂದ್ರಿ ಒಟ್ಟ ಶಕ್ತಿ ಇಲ್ಲ ಅಂತ ಹೇಳತ್ತೇನೆ ನೋಡಿ ಏದೋ ಅಲ್ಲದ ಮತ್ತೊಂದು ಮಾತ ನನಗ ನೀವು ಕೇಳ್ತೀನಿ ಆದಿಶಕ್ತಿ ಮಾತ್ರ ಎಲ್ಲ ಅಂದೆ ಕೇಳುತ್ತಾಗ ಆಕೆ ನಿರಾಕಾರದ ಅಚ್ಚಿ ಕಡೆ ಎದ್ದಾಳವಾಗ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಎದ್ದಾಗ ಏನೆಂಬಂತ ಬ್ರಹ್ಮ ವಿಷ್ಣು ಪರಿವಿ ಮಾತ್ರ ಕೇಳತ್ತಾಳು ಅಕ್ಕಿದಿಂದ ಉತ್ಪನ್ನಾಗ್ಯಾರ ಕೇಳುವಾಗ ನೀರ ಕಾಲದೊಳಗಿನ ಸುದ್ದಿ ಕೇಳುವೆ ಪರಮಾತ್ಮ ಕುತ್ತ 2 ಬಂಡಿ ಮಾಡಿ ಇಟ್ಟಾನ ತಮ್ಮ ಗೊಂಬಿಯಾಗಬೇಕಾದ್ರೆ ಕೇಳೋ ಕಾಲದಾಗ ಮಗಳ ಮಣ್ಣ ಒಯ್ಲಕ್ಕೆ ಬಂದನ ನನ್ನ ತಾಯಿ ಕೈಯಾಗ ಸ್ವತಃ ಪರಮಾತ್ಮ ಓಡಿ ಬಂದನ ಆಕೆಯ ಎದುರಿಗ ಏ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕುತ್ತನೇಗ
ಕೊಡಬೇಕಂದು ಆಗಿನ ಗಳಿಗ್ಯಾಗ ಸ್ವತಃ ನನ್ನ ಭುವನೇಶ್ವರಿ ಒಂದ ಹಿಡಿ ಮಣ್ಣ ಕೊಟ್ಟು ಆ ಮಣ್ಣ ಹೋದ ಗೊಂಬೆ ಮಾಡಿ ಇಟ್ಟು ಚಂದಾಗ ನಿಮ್ಮ ಪರಮಾತ್ಮ ದೊಡ್ಡವಿದ್ರ ಕೇಳೋ ಆವಾಗ ತಾವೊಬ್ಬನೇ ಕೊತ್ತ ಗೊಂಬೆ ಮಾಡಿ ಇಡಬೇಕಿತ್ತ ಏ ಒಬ್ಬನ ಕೈಲೇ ನೀಗಲಿಲ್ಲ ಶಕ್ತಿ ಕಡೆ ಓಡಿ ಬಂದು ಏ ಸಲ ಹೊಡೆದ ಮಣ್ಣ ಬೇಡನ ಅಕ್ಕಿಯ ಕೈಯಾಗ ಅಕ್ಕಿ ಮಣ್ಣ ಕೊಟ್ಟ ಬಳಕ ಸಸಿ ಆಗ ಮಣ್ಣ ಅಂದ್ರೆ ಹೆಣ್ಣ ಐತಿ ಕೊಟ್ಟ ಸಹಿತ ಹೆಣ್ಣ ಇದ್ರಾಗ ನಿಮ್ಮ ಅಪ್ಪನ ಪಾಲ ಏನೋ ಎಲ್ಲೋ ಇದ್ರಾಗ ಸುಳ್ಳ ಅಪ್ಪ ಅಂದ್ರ ಕಪ್ಪ ಮಾಡಿ ಊರಾಗ ಸುಳ್ಳ ಯಂತ್ರದಾಗಿ ಹಚ್ಬೇಡಪ್ಪ ನಮ್ಮ ಎವರೇಗ ಏ ಮುಂಜಾನೆ ಹಿಡಿದ ಇಲ್ಲಿ ತನ್ನ ಕಾರ್ಯಕ್ರಮ ನಡ್ಕೊತ ಐದ ಗಂಟೆ ತನ ಹೇಳರ ಕಮಿಟಿ ಅವರ ಎಲ್ಲ ಇನ್ನ 5 ಗಂಟೆಗೆ ಮುಕ್ತಾಯ ಮಾಡತೀವಿ ಕರೆಕ್ಟ್ ಟೈಮಿಗ 5 ಗಂಟೆ ಆಗುತ್ತ ಒಟ್ಟ 10 ನಿಮಿಷ ಕಮ್ಮಿ ಐತಿ 5 ಆಟಾಗ ಮತ್ತ ನಾಳೆ ಚರ್ಚನ ಹಾಡಿಕೆ ಇರ್ತಾವ ಇದೇ ಮಂಡ್ಯಾಗ ಈಗ ದೈವ ಹೆಂಗ ಕೂಡಿ ನಾಳೆ ಕೂಡಬೇಕು ಇದ್ರಾಗ ಎಷ್ಟ ಹೇಳಿ ಸಣ್ಣದೊಂದ ಕ್ಯಾಲಿಯನ್ನ ಮುಗಿಸುತ್ತೇವೆ ಏ ದೈವದ ಆಶೀರ್ವಾದ ಎಲ್ಲೇ ನಮ್ಮ ಜನ ಎನ್ನ ಮುಂದಿನ ಸಂದ ನೋಡುದಪ್ಪ ಓಡಿದ ದೈವಕ್ಕೆ ವಂದನೆ ಮಾಡಿ ಭಾಗ್ಯವಾಡಿ ತಲುಕ ಮಸಬಿ ಆದಿ ಶಕ್ತಿನ ನಾನು ಬೆಳಸ್ತೇನೆ ಏ ಪುರಾಣದೊಳಗಿನ ಮಾತನ್ನ ಪೂರ್ತಿ ನಾನು ಹೇಳಿದೆ ಪುರಾಣದೊಳಗಿನ ಮಾತನ್ನ ಪೂರ್ತಿ ನಾನು ಹೇಳಿದೆ ಪುರಾಣದೊಳಗಿನ ಮಾತನ್ನ ಪೂರ್ತಿ ನಾನು ಹೇಳಿದೆ ಏ ಲಕ್ಷ ಕೊಟ್ಟ